ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಘರ್ಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಮೇಲೆ ಸಿದ್ದರಾಮಯ್ಯ ಅವರಿಗೆ ಸಿಟ್ಟು ಬಂದಿದೆ. ಕಾವೇರಿ ನಿವಾಸದಲ್ಲಿ ಸಿಎಂ ಭೇಟಿಯಾಗಿದ್ದರು ಸಚಿವರು. ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಅವ್ರಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬ್ಯಾನರ್ ಕಟ್ಟಿದ್ದು ಸಣ್ಣ ವಿಚಾರ, ಆದರೆ ಕೊಲೆ ಮಾಡಿದ್ದು ಅಕ್ಷಮ್ಯ ಅಪರಾಧ. ಕೊಲೆ ಆಗಿರೋದನ್ನು ನಾವು ಸಹಿಸಿಕೊಳ್ಳೋಕ್ಕಾಗಲ್ಲ. ಇದ್ರ ಬಗ್ಗೆ ವಿವರಣೆಯನ್ನು ಕೊಡಿ, ಸಂಪೂರ್ಣ ವಿವರ ಇರಬೇಕು. ಇದರಲ್ಲಿ ತಪ್ಪಿತಸ್ಥರು ಯಾರಿದ್ರೂ ಸರಿ ಮುಲಾಜಿಲ್ಲದೆ ಕ್ರಮ ಆಗಬೇಕು. ಬಳ್ಳಾರಿಗೆ ಭೇಟಿ ಕೊಡಬೇಕು ಅಂತೇಳಿ ಜಮೀರ್ ಅಹಮದ್ ಖಾನ್ಗೆ ಸಿಎಂ ಒಂದು ಕಡೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಈ ಕಡೆ ಈ ಕೋಗಿಲು ಲೇಔಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ಬ್ಯುಸಿ ಇದ್ದರು. ಮನೆ ಕೊಡಿಸೋ ವಿಚಾರಕ್ಕೋ ದಾಖಲೆ ಪರಿಶೀಲನೆ ಮಾಡೋ ವಿಚಾರಕ್ಕೋ ಬಳ್ಳಾರಿ ಇನ್ಚಾರ್ಜ್ ಮಿನಿಸ್ಟ್ರು ಇದೇ ಜಮೀರ್ ಅಹಮದ್ ಖಾನ್ ಅವರೇ. ಇದ್ರ ಬಗ್ಗೆ ಈ ಥರ ಘಟನೆ ನಡೆದು ಬಿಡ್ತಲ್ಲ, ಜಮೀರ್ ಬಳ್ಳಾರಿಗೆ ಹೋಗ್ಬಿಟ್ಟು ಬನ್ನಿಯಪ್ಪ ನೀವು ಅಂತ ಹೇಳಿ ಇದೀಗ ಸಿಎಂ ಸೂಚನೆ ಕೊಡ್ತಾ ಇರೋದಲ್ಲ, ಏನಾಗಿದೆ ನೋಡಪ್ಪ ಅಂತ ಹೇಳಿ ಸಿಎಂ ಅಲ್ಲಿನ ಉಸ್ತುವಾರಿ ಸಚಿವರಿಗೆ ಹೇಳಿರುವಂಥ ಮಾತಿದು. ಅದನ್ನ ಎಂಕ್ವೈರಿ ಮಾಡಕ್ ಹೇಳಿದ್ದೀನಿ. ಯಾರ ಗನ್ನಿಂದ ಬುಲೆಟ್ ಬಂದಿದೆ ಅಂತ ಹೇಳೋದು ಗೊತ್ತಾಗಬೇಕಲ್ಲ. ಅದು ಬಿಜೆಪಿಯವರ ಗನ್ನಿಂದ ಬಂದಿದೆಯಾ ಇಲ್ಲ ಕಾಂಗ್ರೆಸ್ನವ್ರ ಗನ್ನಿಂದ ಬಂದಿದೆಯಾ ಅಂತ ಗೊತ್ತಾಗಬೇಕು. ಅದಕ್ಕೋಸ್ಕರ ಅದನ್ನು ತನಿಖೆ ಮಾಡಿ ಅಂತ ಹೇಳಿದ್ದೀನಿ. ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಇಮಿಡಿಯೇಟ್ ಆಗಿ. ಖಾಸಗಿ ಬುಲೆಟ್ ಅನ್ನುವಂಥದ್ದನ್ನ ಅಲ್ಲಿ ಎಸ್ಪಿ ಮಾಹಿತಿ ಕೊಟ್ಟಿದ್ದಾರೆ. ಖಾಸಗಿ ಬುಲೆಟ್ ಅಂತ ಈಗ ಸತೀಶ್ ರೆಡ್ಡಿ ಅವರು ಕೂಡ ಇಟ್ಕೊಂಡಿದ್ದಾರೆ. ಅವರ ಸೆಕ್ಯೂರಿಟಿಗೋಸ್ಕರ ಅವರು ಇಟ್ಕೊಂಡಿದ್ದಾರೆ. ಏರಲ್ಲಿ ಗನ್ ಫೈರ್ ಮಾಡಿದ್ದಾರೆ. ಅದಕ್ಕೆ ಆ ಫೈರಿಂಗು ಏರ್ನಲ್ಲಿ ಮಾಡಿರೋದು ಬಂದಿದೆ, ಮನುಷ್ಯನಿಗೆ ತಗಲಿದೆ. ಅವನು ಯಾರೋ ಒಬ್ಬ ಸತೀಶ್ ರೆಡ್ಡಿ ಅಲ್ಲ, ರಾಜಶೇಖರ್ ರೆಡ್ಡಿ ಸತ್ತೋಗಿದ್ದಾರೆ. ಅದಕ್ಕೆ ಅದು ಯಾರ ಬುಲೆಟ್ ಯಾವ ಗನ್ನಿಂದ ಬಂದಿದೆ ಅನ್ನೋದು ಗೊತ್ತಾಗಬೇಕಲ್ಲ. ಅದಕ್ಕೆ ತನಿಖೆ ಮಾಡಿ ಹೇಳಿ ಅಂತ ರಿಪೋರ್ಟ್ ಕೊಡಿ ಅಂತ ಹೇಳಿ. ಈಗ ಅದನ್ನ ಎಂಕ್ವೈರಿ ಮಾಡಕ್ ಹೇಳಿದ್ದೀನಿ. ಇಲ್ಲ, ಘಟನೆ ಆಗಬಾರ್ದಾಗಿತ್ತು. ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಆ ಗಲಾಟೆ ಆಗಿರೋದು ಅದೆಲ್ಲ ಗೊತ್ತಿರೋದೇ ವಿಚಾರ. ಫೈರಿಂಗು ಆಗಿಬಿಟ್ಟು ಯಾರೊಬ್ಬ ನಮ್ಮ ಕಾರ್ಯಕರ್ತನೇ ಒಬ್ಬ ಫೈರಿಂಗಲ್ಲಿ ಸತ್ತಿದ್ದಾನೆ. ಆ ಪೊಲೀಸವರು ತನಿಖೆ ಮಾಡ್ತಾ ಇದ್ದಾರೆ. ಹೇಗೆ ಫೈರಿಂಗ್ ಆಯಿತು, ಹೆಂಗಾಯಿತು, ಏನಾಯಿತು ಅಂತ ಹೇಳ್ಬಿಟ್ಟು ಪೊಲೀಸವರು ತನಿಖೆ ಮಾಡ್ತಾ ಇದ್ದಾರೆ. ಅದು ಯಾರು ಮಾಡಿದ್ದಾರೆ ಅದು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ನಾವು ತಗೊಳ್ತೀವಿ. ನಾವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಎಸ್ಪಿಗೆ ಡಿಸಿಗೆ ಮಾತಾಡಿದ್ದಾರೆ, ಪರಿಸ್ಥಿತಿ ಹೇಗಿದೆ? ಮಾಡಿದ್ದೀವಿ. ಟೋಟಲ್ 100% ಕಂಟ್ರೋಲ್ ಆಗಿದೆ. ರಾತ್ರಿನೇ ಕಂಟ್ರೋಲ್ ಬಂತು. ರಾತ್ರಿ 12:30 1 ಗಂಟೆ ಅಷ್ಟೇ ರಾತ್ರಿ ಕಂಟ್ರೋಲ್ ಬಂತು. ಅದಾಗ ಈಗ ಸದ್ಯಕ್ಕೆ ಕಂಟ್ರೋಲಲ್ಲಿದೆ. ಏನು ಸಮಸ್ಯೆ ಏನು ಅಂತೂ ಸದ್ಯಕ್ಕಿಲ್ಲ. ಸಿಎಂ ಅದಕ್ಕೆ ಸಿಎಂ ಗಮನಕ್ಕೆ ತಂದು ಏನೇನಾಯ್ತು ಅಂತ ಹೇಳ್ಬಿಟ್ಟು ನಾನು ಬಂದಿದ್ದು ಇಂಟೆಲಿಜೆನ್ಸ್